ನಮಸ್ಕಾರ. 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 ಈ ಜಾಗಕ್ಕೆ ಬರ್ಬೇಕಂತ ಅದೆಷ್ಟೋ ಸಲ ಅನ್ಕೊಂಡಿದ್ವಿ. ಇವತ್ತು ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ, ಏನು ಎತ್ತ ಅಂತ ಎಲ್ಲನೂ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ತೀನಿ. ಅದರ ಜೊತೆ ಈ ಒಂದು ಸ್ಥಳದಲ್ಲಿ ಒಂದು ಸಮಾರಂಭ ನಡೆಯಕತ್ತೈತಿ. ಆ ಸಮಾರಂಭದ ಬಗ್ಗೆ ಸಹಿತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡ್ಬೇಕು ಹೇಳ್ರಿ, ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಅಷ್ಟೇ. ಅತ್ಯುತ್ತಮ ಮಾರ್ಗದರ್ಶನ ಮಾಡಿಕೊಂಡು ತಮ್ಮ ಜೀವಮಾನವನ್ನೇ ನಮ್ಮ ಮೊಗವೀರ ಸಮುದಾಯಕ್ಕೆ ಅರ್ಪಣೆ ಮಾಡುವಂತ ಗೌರವಾನ್ವಿತ ಶ್ರೀಯುತ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಗಳನ್ನು. ಇವತ್ತು ನಾವು ಬಂದಿರುವಂತ ಐತಿಹಾಸಿಕ ಸ್ಥಳ ಯಾವುದು ಗೊತ್ತೇನ್ರಿ? ಉಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ನಾವು ನೋಡಕೊಂತೀವಿ, ನೀವು ಬರ್ರಿ. ಈ ದೇವಸ್ಥಾನ ಒಳಗೆ ಬಂದ ತಕ್ಷಣ ಎದುರಿಗೆ ಕಾಣಿಸೋದು ನಾಗ ದೇವಸ್ಥಾನ ಕಾಣಿಸ್ತೈತ್ರಿ. ಬರ್ರಿ, ಹೆಂಗೆಂಗೈತಂತ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಸ್ಥಳಕ್ಕೆ ನಾವು ಬಂದಿದ್ದಕ್ಕೆ ನಮಗೆ ಬಹಳಷ್ಟು ಖುಷಿ ಆಗೈತ್ರಿ. ಇಲ್ಲೊಂದು ಸಮಾರಂಭ ಸಹಿತ ನಡೆಯಕತ್ತೈತಿ. ಆ ಸಮಾರಂಭದೊಳಗೆ ನಾವು ಭಾಗಿಯಾಗಿದ್ದು ನಾವು ಪುಣ್ಯನ ಅಂತ ಅನಿಸ್ತೈತ್ರಿ. ನೀವೀಗ ನೋಡಾಕತ್ತೀರಿ ಯಾವ ಒಂದು ಸಮಾರಂಭ ನಡೆಯಕತ್ತೈತೆ ಅಂತ ಭಾಳಷ್ಟು ವಿಸ್ತಾರವಾಗಿ ಅವರು ಬರೆದು ಹಾಕಿದ್ದಾರೆ. ಗುರುಗಳ ಕಂಚಿನ ಪುತ್ಥಳಿ ನಿರ್ಮಾಣ ಸಲುವಾಗಿ ಈ ಒಂದು ಸಮಾರಂಭ ನಡೆಯಕತ್ತೈತಿ. ಬರೀ ತೋರಿಸ್ತೀನಿ ಆ ಒಂದು ಪುತ್ಥಳಿ ಹೆಂಗೈತಿ ಏನು ಅಂತ. ನೀವೀಗ ನೋಡ್ತಾ ಇರೋದು ಮೊಗವೀರ ಕುಲಗುರುಗಳ ಕಂಚಿನ ಪುತ್ಥಳಿಯನ್ನು. ಈ ಒಂದು ಪುತ್ಥಳಿಯನ್ನು ಇವತ್ತೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭಾಳಷ್ಟು ಅದ್ಭುತವಾಗೈತಿ. ಒಂದ್ಸರಿ ಈ ಒಂದು ಪುತ್ಥಳಿಯನ್ನು ಜೂಮ್ ಹಾಕಿ ತೋರಿಸ್ತೀನಿ ಅಂತ ನೋಡ್ಕೊಂಬಿಡ್ರಿ. ಬಿಸಿಲಾಗಿ ತಿರುಗಿ ಅಂತ ಭಾಳಷ್ಟು ಸಾಕಾಗಿಬಿಟ್ಟದ್ರಿ. ಈ ಒಂದು ದೇವಸ್ಥಾನದ ಇವತ್ತು ಅನ್ನದ ಪ್ರಸಾದ ಐತಿ. ಆ ಒಂದು ಪ್ರಸಾದ ಸೇವನೆ ಮಾಡೋಕ್ಕೆ ನಾವು ಹೊರಟಿದ್ದೀವಿ. ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ನೋಡಿರಿ ಏನೇನು ಐಟಮ್ಸ್ ಇದೆ, ಏನು ಎತ್ತ ಅಂತ ನಾವು ನಿಮ್ಗೆ ತೋರಿಸ್ತೀವಿ. ಭಾಳಷ್ಟು ಜನಗಳು ಇಲ್ಲಿ ಸೇರಿದ್ದಾರೆ. ನೋಡಬೇಕು ಎಷ್ಟು ರಶ್ ಐತಿ. ನಮಗೆ ಊಟ ಸಿಗ್ತದೋ ಇಲ್ಲೋ ಅಂತೂ ಗೊತ್ತಿಲ್ಲ. ಕ್ಯೂ ಹಚ್ಬೇಕು ಈಗ ಹೋಗಿ. ದೇವರ ಪ್ರಸಾದ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತ್ರಿ. ಈ ಒಂದು ಪುಣ್ಯದೊಳಗೆ ನಾವು ಭಾಗಿಯಾಗಿವಿ. ಹೊರಗಡೆ ಬಿಸಿಲಾಗಿ ತಿರುಗಿ ಭಾಳಷ್ಟು ಹೊಟ್ಟೆ ಹಸ್ತಿತ್ತು. ಈಗ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮೇಡಮ್ ಬೆಳಗ್ಗೆಯಿಂದ ಏನೇನು ತಿಂದಿರ್ಲಿಲ್ಲರಿ. ಅದಕ್ಕೆ ಹೊಟ್ಟೆ ಹಸ್ದು ಬಡ ಊಟ ಮಾಡಕತ್ತಾಳ. ಊಟ ಆದಮೇಲೆ ಎಲ್ಲ ಸ್ಥಳ ತೋರಿಸ್ತೀನಿ. ಓಕೆ, ಡನ್. ಊಟಂತೂ ಮಸ್ತ್ ಆತ್ರಿ. ಇನ್ನೂ ಕೆಲವೊಂದಿಷ್ಟು ಜಾಗಗಳದಾವೆ, ಅವೊಂದಿಷ್ಟು ಜಾಗ ನಿಮ್ಗೆ ತೋರಿಸ್ತೀನಿ ಅಂತ. ಅದಕ್ಕಿಂತ ಮುಂಚೆ ಈ ನೀರಾಗಿರೋ ಮೀನ ಹೊರಗೆ ಬಿಟ್ಟಾಗ ಹೆಂಗೆ ಒದ್ದಾಡ್ತದೆ ಗೊತ್ತೇನ್ರಿ? ಈಗ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಬಿಸಿಲನ್ನು ಸಿಕ್ಕಾಪಟ್ಟೆ ಐತ್ರಿ. ಹಾಗಾಗಿ ಕಾಲು ಸುಡ್ತಾವೆ, ಅದಕ್ಕೆ ಹಂಗೆ ಮಾಡ್ತಾಳೆ. ಇರಲಿ, ಈಗ ಮತ್ತೊಂದು ಸ್ಥಳ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ನೀವು ನೋಡಕತ್ತೀರಿ ಈಗ ಶ್ರೀ ಲಕ್ಷ್ಮೀ ತೀರ್ಥ ಸರೋವರ. ಈ ಒಂದು ಸರೋವರ ಭಾಳಷ್ಟು ಅದ್ಭುತವಾಗೈತಿ. ಈಗ ನಾನು ನಿಮ್ಗೆ ಪೂರ್ತಿಯಾಗಿ ತೋರಿಸ್ತೀನಿ ನೋಡಿರಿ. ಈ ಒಂದು ಸರೋವರನ ನೋಡಿದ್ರಂತಂದ್ರೆ ಭಾಳಷ್ಟು ವರ್ಷಗಳ ಹಿಂದಿನ ಸರೋವರ ಅಂತ ಅನ್ನಿಸ್ತೈತ್ರಿ. ಮತ್ತು ಈ ಒಂದು ಸರೋವರದೊಳಗೆ ಈಗಂತೂ ನೀರಿಲ್ಲ. ಮಳೆಗಾಲ ಟೈಮ್ ಒಳಗೆ ನೀರು ಬರಬಹುದೇನೋ ಗೊತ್ತಿಲ್ಲ. ಆದರೂ ಈ ಒಂದು ಸರೋವರ ನೋಡಿದ್ರಂದ್ರೆ ನೀರು ಬರಬಹುದು. ಒಂದ್ಸರಿ ತೋರಿಸ್ತೀನಿ. ಈಗ
ನೀವೇ ನೋಡಕ್ಕಂತೀರಲ್ಲ, ಇದೇ ದೇವಸ್ಥಾನ ನೋಡ್ರಿ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ನೋಡಕ್ಕ ಬಹಳ ಮಸ್ತ್ ಐತ್ರಿ ಇದು. ಈ ದೇವಸ್ಥಾನದ ಗೋಡೆಯ ಮೇಲೆ ಕೆತ್ತನೆ ಮಾಡಿರುವಂಥ ವಿಗ್ರಹಗಳನ್ನು ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಈ ಒಂದು ದೇವಸ್ಥಾನದೊಳಗೆ ವಿಡಿಯೋ ಮಾಡೋಕೆ ನಾವು ಅವಕಾಶಗಳನ್ನು ಕೇಳಿದ್ವಿ, ಆದರೆ ಅವಕಾಶನ ಅವರು ಕೊಡಲಿಲ್ಲ. ಈ ಒಂದು ದೇವಸ್ಥಾನದೊಳಗೆ ನಮ್ಗೆ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟು ನಾವು ನಿಮಗೆ ತೋರಿಸಿದ್ದೀವಿ. ನಿಮಗೂ ಕೂಡ ಇಷ್ಟ ಆಗಿತ್ತಂತ ಅನ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಬಾಯ್ ಬಾಯ್.